ಪಂಡಿತ ರಮಾಬಾಯಿ ಅವರು ಏಪ್ರಿಲ್ 23, 1858 ರಂದು ಜನಿಸಿದರು. ಇವರ ಜನ್ಮಸ್ಥಳ ಗಂಗಾಮೂಲ, ಕರ್ನಾಟಕ. ಇವರ ತಂದೆ ಅನಂತ ಶಾಸ್ತ್ರಿ ಡೋಂಗ್ರೆ ಆಗಿದ್ದರು. ಹಾಗೂ ಭಾರತದ ಮಹಾನ್ ಸಮಾಜ ಸುಧಾರಕಿಯರಲ್ಲಿ ಒಬ್ಬರು. ಮಹಿಳೆಯರ ಶಿಕ್ಷಣ, ಹಕ್ಕುಗಳು ಮತ್ತು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸಂಪೂರ್ಣ ಜೀವನವನ್ನು ಅರ್ಪಿಸಿದರು. ಆ ಕಾಲದಲ್ಲಿ ಹೆಂಗಸರು ಶಾಲೆಗೆ ಹೋಗುವುದೇ ಅಪರೂಪವಾಗಿತ್ತು. ಆದರೆ ರಮಾಬಾಯಿಯವರು ಸಂಸ್ಕೃತದಲ್ಲಿ ಪರಿಣತಿ ಹೊಂದಿ ಪಂಡಿತ ಎಂಬ ಬಿರುದನ್ನು ಪಡೆದರು. ಇದು ಆ ಕಾಲಕ್ಕೆ ಅಸಾಧಾರಣ ಸಾಧನೆ. ಅವರು ಸಮಾಜದಲ್ಲಿದ್ದ ಮಹಿಳಾ ಅಸಮಾನತೆ, ಬಾಲ್ಯ ವಿವಾಹ ಮತ್ತು ವಿಧವೆಯರ ಕಷ್ಟಗಳನ್ನು ಕಂಡು ತುಂಬಾ ನೋವಾಯಿತು. ಅದಕ್ಕಾಗಿ ಅವರು ಮಹಿಳೆಯರಿಗಾಗಿ ಆಶ್ರಮಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ಆರಂಭಿಸಿದರು. ವಿಶೇಷವಾಗಿ ಪುಣೆಯಲ್ಲಿ ಶಾರದಾ ಸದನ್ ಸ್ಥಾಪಿಸಿ ಅನೇಕ ಮಹಿಳೆಯರಿಗೆ ಶಿಕ್ಷಣ ಮತ್ತು ಆಶ್ರಯ ನೀಡಿದರು. ಸಮಾಜ ಸೇವೆ ಮತ್ತು ಹೋರಾಟ, ಮಹಿಳೆಯರ ಮೇಲೆ ಆಗುತ್ತಿದ್ದ ಅನ್ಯಾಯಗಳನ್ನು ಅವರು ತೀವ್ರವಾಗಿ ವಿರೋಧಿಸಿದರು. ವಿಧವೆಯರ ಸ್ಥಿತಿ ತುಂಬಾ ಕಷ್ಟಕರವಾಗಿತ್ತು, ಅದನ್ನು ಬದಲಿಸಲು ಅವರು ಶ್ರಮಿಸಿದರು. ಬಾಲ್ಯ ವಿವಾಹ ಮತ್ತು ಅಸಮಾನತೆಗೆ ವಿರೋಧವಾಗಿ ಧ್ವನಿ ಎತ್ತಿದರು. ಕೇವಲ ಭಾರತದಲ್ಲೇ ಅಲ್ಲ, ವಿದೇಶಗಳಲ್ಲಿಯೂ ಮಹಿಳಾ ಹಕ್ಕುಗಳ ಬಗ್ಗೆ ಮಾತನಾಡಿ ಜಾಗೃತಿ ಮೂಡಿಸಿದರು. ಅವರ ಬರಹಗಳು ಮತ್ತು ಭಾಷಣಗಳು ಸಮಾಜದಲ್ಲಿ ದೊಡ್ಡ ಬದಲಾವಣೆ ತರಲು ಸಹಾಯ ಮಾಡಿದವು. ಒಟ್ಟಿನಲ್ಲಿ ಹೇಳುವುದೇನೆಂದರೆ, ಪಂಡಿತ ರಮಾಬಾಯಿಯವರು ನಮಗೆ ಕಲಿಸಿದ ಪಾಠ ಏನು ಗೊತ್ತಾ? ಶಿಕ್ಷಣವೇ ಶಕ್ತಿ, ಧೈರ್ಯವೇ ಬದಲಾವಣೆಯ ಆರಂಭ. ಇಂದು ನಾವು ಪಡೆಯುತ್ತಿರುವ ಅನೇಕ ಹಕ್ಕುಗಳ ಹಿಂದೆ ಅವರಂತಹ ಮಹಾನ್ ವ್ಯಕ್ತಿಗಳ ಹೋರಾಟ ಇದೆ. ಅವರ ಜೀವನ ನಮಗೆ ಪ್ರೇರಣೆ.